ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ಎಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳು. ನಾವು ಕೂಡ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋಣ ಅಂತ ಸ್ವಲ್ಪ ಲೇಟಾಗಿ ಎಚ್ಚೆತ್ಕೊಂಡಿದ್ದೀವಿ. ಟೈಮ್ ಆಗಿದೆ 10-10:30. ಇವಾಗ ಎಚ್ಚೆತ್ಕೊಂಡಿದ್ದೀವಿ. ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದ್ವಿ, ಬಟ್ ಏನೋ ಮನ್ಸು ಕೇಳಲಿಲ್ಲ, ಹಾಗಾಗಿ ಮಾಡೋಣ ಅಂತ. ನಮಗೇನು ರೆಸಾರ್ಟು ಅಥವಾ ಯಾವ್ದು ಬೇರೆ ಟೂರಿಸಮ್ ಪ್ಲೇಸ್ಗಳ ಅವಶ್ಯಕತೆ ಇಲ್ಲ. ನಮ್ಮ ಮನೇನೇ ನಮಗೊಂದು ಮಿನಿ ರೆಸಾರ್ಟು. ನೋಡಿ ವ್ಯೂ ಹೇಗಿದೆ ಅಂತ ಅಲ್ಲಿ ತೋರಿಸಿ ಚಂದ್ರ. ಹಾಗೇ ನೋಡಿ ನಮ್ಮ ಮನೆ ಹತ್ರ ವ್ಯೂ ಹೇಗಿದೆ ಅಂತ. ಸೊ ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಒಂದು ಕ್ಯಾಂಡಲ್ ಲೈಟ್ ಡಿನ್ನರು ಮಾಡೋಣ, ಹಾಗೆ ಒಂದು ಟೆಂಟ್ ಸ್ಟೇ ಮಾಡೋಣ, ಸ್ವಲ್ಪ ಯುನೀಕಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ರೆಡಿ ಹೇಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇದು ಏನಿದು LED ಲೈಟು. ಭೂಮಿಕಾ ಅವ್ರ ಬರ್ಡೇಗೆ ನೀವು ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿದರೆ ನಾವು ಕಾರ್ ಡೆಕೋರೇಷನ್ ಮಾಡಿದ್ವಲ್ಲ, ಅದಕ್ಕೆ ತಂದಿದ್ದು. ಅದು ಸ್ವಲ್ಪ ಇದಾಗ್ಬಿಟ್ಟಿದೆ, ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ಬಿಡಿಸ್ತಾ ಇದ್ದೀನಿ. ಇದನ್ನು ಇಲ್ಲಿ ಸ್ವಲ್ಪ ಅರೇಂಜ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ನಾನೀಗ ನೋಡಿ ಇಲ್ಲಿ ಲೈಟಿಂಗ್ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವರು ಟೆಂಟ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಫುಲ್ ಏನು ಟೆರೆಸ್ ಡೇ. ಈ ಬ್ಯೂಟಿಫುಲ್, ನನಗಂತೂ ಚಂದ್ರ ತುಂಬ ಇಷ್ಟ ಆಗ್ತಾಯಿದೆ. ಚಂದ್ರ ಮತ್ತು ನೋಡಿ ಅದು ಏರ್ಪೋರ್ಟ್, ರೆಡ್ ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಅದು ಏರ್ಪೋರ್ಟು. ಮತ್ತು ನೋಡಿ ಇದು ವ್ಯೂ ಏರ್ಪೋರ್ಟ್ ರೋಡ್ದು. ಆ್ಯಂಡ್ ಅದು ನಮ್ಮೂರ ಬೆಟ್ಟ. ಅದು ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಮನೆ ಹತ್ರ ವ್ಯೂ. ಸೊ ಈಗ ಇದಕ್ಕೆ ಸ್ವಲ್ಪ ಟೆಂಟಿಗೆ ಲೈಟ್ ಅರೇಂಜ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಸೊ ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ, ಅಯ್ಯೋ ಇದು ಅಂಟ್ತಾ ಇಲ್ವೇ, ಇದು ಹೊಟ್ಟೋಗ್ಬಿಟ್ಟಿದೆ, ಹೋಗ್ಲಿ ಬಿಡಿ, ಇದು ಹೊಟ್ಟೋಗಿದೆ. ಎಷ್ಟು ದಿವಸ ಅಂತ ಬರುತ್ತಾ ಅದು? ಒಂದು 2-3 ವರ್ಷದ್ದು. ಈ ಡಾಲ್ಸು ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ, ನೀವು ನೋಡಿರ್ತೀರಾ. ಇದನ್ನು ಮೊನ್ನೆ ಹೋಮ್ ಶಕ್ತಿಗೆ ಹೋಗಿದ್ವಲ್ಲ, ಆಗ ಇಷ್ಟ ಆಯಿತು ನನಗೆ. ಸೊ ತೊಗೊಂಬಂದಿದ್ದೆ. ಓಕೆ, ಈಗ ಇದನ್ನು ಇಲ್ಲಿ ಇಟ್ಟು ಇದರಲ್ಲಿ ನಮ್ಮ ಗಿಡದ ಫ್ಲವರ್ ಓಕೆನಾ. ಇನ್ನು ಏನು ತರಬೇಕು? ಕೇಕ್ ತರಬೇಕು. ಓಕೆ, ಈಗ ಕ್ಯಾಂಡಲ್ ಲೈಟ್ಗೆ ಇರಿ, ಇದು ತೆಗೆದುಬಿಡ್ತೀನಿ. ಓಕೆ, ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ರೆಡಿ. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದು ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಅಂಟಿಲ್ ದಟ್ ಸ್ಟೇ ಟ್ಯೂನ್ಡ್. ಹಾಗೆ ಇದ್ರ ಜೊತೆಗೆ ನಮ್ಮ ಮನೆ ಇವತ್ತು ಪುಟಾಣಿ ಮನೆ ಟೆರೆಸ್ ಮೇಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಅದಕ್ಕೂ ಕೂಡ ನ್ಯೂ ಇಯರ್ ಮಿನ 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 ಅಂತ ಮಿನುಗ್ತಾ ಇದೆ. ಯಾರಿದ್ದೀರಾ ಮನೇಲಿ? ಓಪನ್ ದ ಡೋರ್. ಸದ್ಯಕ್ಕೆ ಯಾರೂ ಇಲ್ಲ ನಮ್ಮ ಮನೇಲಿ, ನಾವೇ ಆಚೆ ಇದ್ದೀವಿ. ಈಗ ಡೋರ್ ಓಪನ್ ಮಾಡೋಣ. ಸೊ ನಮ್ಮ ಪುಟಾಣಿ ಮನೆ ರೆಡಿ ಇವತ್ತು. ನಾನು ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ, ಆಮೇಲೆ ಸಿಗ್ತೀನಿ, ಓಕೆನಾ? ಟಿಲ್ ದಟ್ ಸ್ಟೇ ಟ್ಯೂನ್ಡ್. ಎಲ್ಲರೂ ದೀಪ ಆರಿಸಿ ನ್ಯೂ ಇಯರ್ ಮಾಡಿದ್ರೆ ಕ್ಯಾಂಡಲ್ಲು, ನಾವು ದೀಪ ಬೆಳಗ್ತಾ ಹೊಸ ವರ್ಷನ ಸ್ವಾಗತ ಮಾಡೋಣ. ಹ್ಯಾಪಿ ನ್ಯೂ ಇಯರ್. Thank you. Oh, smartwatch.
ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ತಗೋಬೇಕು ಅಂತ. ಸೊ ನ್ಯೂ ಇಯರ್ಗೆ ತಂದ್ಬಿಟ್ಟಿದ್ದಾರೆ. ನಾನೇನು ತಂದೇ ಇಲ್ಲ ನಿಮಗೆ. ನೀನೇ ನಾನು. ನೋಡ್ರಮ್ಮ ಕಲರ್ ಎಲ್ಲ ಇಷ್ಟ ಆಯ್ತಾ ಏನು ಅಂತ, ಪ್ಯಾಟ್ರನ್ನು, ನೀವು ಏನಾರ ಕಂಪ್ನಿ ಎಲ್ಲ ನೋಡ್ತಾ ಇರ್ತೀರಾ? ಎಸ್, ಚೆನ್ನಾಗಿದೆ. ಓ, ಸೊ ಇದು ಫಸ್ಟ್ ಚಾರ್ಜಿಂಗ್ ಆಗ್ತಿತ್ತು ಅಲ್ವಾ? ಚೆನ್ನಾಗಿದೆ. ಸೊ ದಿಸ್ ಈಸ್ ದ ಗಿಫ್ಟ್, ನ್ಯೂ ಇಯರ್ ಗಿಫ್ಟ್. ಹಾಕೊಂಡು ನೋಡ್ಲಾ? ಇದು ಜ್ಯೂಸ್ ಇದೆ, ತಗೊಳ್ಳಿ, ಆಪಲ್ ಜ್ಯೂಸ್. ಓ ವಾವ್, ಎಷ್ಟೋ ದಿವಸದ ಕನಸು ಅನಿಸ್ತಾ ಇಲ್ಲ ಸ್ಮಾರ್ಟ್ ವಾಚ್. ನಾವೇನಂದ್ರೆ ತುಂಬ ಚೆನ್ನಾಗಿ ದುಡಿತೀವಿ, ಬಟ್ ನಮಗೆ ನಾವು ಮಾಡ್ಕೊಳ್ಳೋದು ತುಂಬ ಕಡಿಮೆ. ಅದರಲ್ಲೂ ಈ ಥರದ್ದೆಲ್ಲ, ಅದರಲ್ಲೂ ನನಗಿಂತ ಜಾಸ್ತಿ ಅವ್ರಿಗೆ ಫಸ್ಟ್ ನಾವೆಲ್ಲ ಸಮಾಧಾನ ಆದಮೇಲೆ ಅವ್ರದ್ದು ಅಂತಾರೆ, ಬಟ್ ನಮ್ಗೆ ಸಮಾಧಾನ ಆಗೋದೇ ಇಲ್ಲ. Wow, this is my New Year gift. Thank you so much. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಏನಿದು ಫಿಸ್ ಅಲ್ಲ, ಫಿಸ್ ಕುಡಿತಾ, ಕೇಕ್ ತಿಂತಾ, ಗಿಫ್ಟ್ನ ಎಂಜಾಯ್ ಮಾಡ್ತಾ ನ್ಯೂ ಇಯರ್ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತಿಳಿಸಿ. ಆ್ಯಂಡ್ ಸೊ 2023 ನನಗೆ ನನ್ನ ಲೈಫಲ್ಲಿ ಏನಂದರೆ, ನನಗೆ ತುಂಬ ಜನ ಫ್ರೆಂಡ್ಸ್, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರನ್ನ ಕೊಟ್ಟಂಥ ವರ್ಷ. ತುಂಬ ಜನ ಯೂಟ್ಯೂಬಲ್ಲಾಗ್ಬೋದು, ಇನ್ಸ್ಟಾಗ್ರಾಮಲ್ಲಾಗ್ಬೋದು, ಮಂಡ್ಯ ಮತ್ತು ತುಂಬ ಕಡೆಯಿಂದ ಮಾಡ್ತಾರೆ. ಲೈಕ್ ಅಕ್ಕ ಅಕ್ಕ ಅಂತ, ಅದು ಒಂಥರ ಬಾಂಡಿಂಗ್ ಕ್ರಿಯೇಟ್ ಆಗಿದೆ. 2023ನ ನಾನು ಅದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು 2023ಗೆ. ಯಾಕಂದರೆ ಬೇರೆ ವಿಚಾರಗಳು ಒಂದಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಅಂದ್ಕೊಂಡ್ರು, ಈ ವಿಚಾರದಲ್ಲಿ ಮಾತ್ರ ನನ್ನ ರಿಲೇಷನ್ಶಿಪ್ಸ್ ಬಾಂಡಿಂಗ್ಸ್ ಏನಿದೆ ಇದೆಲ್ಲ ತುಂಬ ಜಾಸ್ತಿ ಮಾಡ್ಕೊಂಡಂಥ ಇಯರ್. ಸೊ ಅದನ್ನೇ 2024ರಲ್ಲಿ ಅದು ಇನ್ನೂ ದೊಡ್ಡದಾಗುತ್ತೆ ಅನ್ನೋ ನಂಬಿಕೆ ನಂದು. ಯಾಕಂದರೆ ನನ್ನ ಚಾನಲ್ ಇನ್ನೂ ಬೆಳೆಯುತ್ತೆ, ನನ್ನ ಇನ್ಸ್ಟಾಗ್ರಾಮ್ ಬೆಳೆಯುತ್ತೆ ಅಕೌಂಟು. ಸೊ ಆಗ ನನ್ನ ಇನ್ನೂ ತುಂಬ ಜನ ಫ್ರೆಂಡ್ಸ್, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಸಿಗ್ತಾರೆ ಅನ್ನೋದು ನನ್ನ ನಂಬಿಕೆ. ನನ್ನ ಗುರಿ 2024ರಲ್ಲಿ ರೆಸಲ್ಯೂಷನಲ್ಲಿ ಮೇಯ್ನ್ ಅದೇ ಆಗಿದೆ. ನನ್ನ ಚಾನಲ್ನ ನಾನು ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅನ್ನೋದು. ಆ್ಯಂಡ್ ಯಾರೆಲ್ಲ ನನ್ನ ವ್ಯೂವರ್ಸ್, ನನ್ನ ಫಾಲೋವರ್ಸ್, ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ವಿಡಿಯೋನ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಹೊಸ ವರ್ಷದ ಶುಭಾಶಯಗಳು. ನಿಮಗೆ ಈ ವರ್ಷ 2023ಕ್ಕಿಂತನೂ ಹೆಚ್ಚು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಆಯುಸ್ಸು ಎಲ್ಲನೂ ಕೊಟ್ಟು ಕಾಪಾಡಲಿ ಆ ದೇವರು. ನಿಮಗೆ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.